ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಿಥುನ್ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಖಂಡಿತವಾಗ್ಲೂ ಜನರಲ್ ರೀಡಿಂಗ್ ಆಗಿರುತ್ತೆ. ಮಿಥುನ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 10 ಆಫ್ ಕಪ್ಸ್ ಬಂದಿದೆ, ಸೆಕೆಂಡ್ ಕಾರ್ಡ್ 4 ಆಫ್ ಪೆಂಟಿಕಲ್ಸ್ ಬಂದಿದೆ, ಥರ್ಡ್ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 10 ಆಫ್ ಕಪ್ಸ್ ಬಂದಿದೆ ಅಂತ ಖುಷಿ ವಿಚಾರ ಅಂತ ಹೇಳಬೇಕು ಅಂದರೆ 4 ಆಫ್ ಪೆಂಟಿಕಲ್ಸ್ ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಡೀಲಿಂಗ್ ವಿತ್ ಎ ಬಿಟ್ರೇಯಲ್ ಅಂತ ಹೇಳ್ತೀವಿ. ಆಲ್ರೆಡಿ ನಿಮಗೆ ಮೋಸ ಆಗಿದೆ, ಕೆಲವರಿಗೆ ರೀಸೆಂಟಾಗಿ ಆಗಿರ್ಬೋದು, ಮೋಸ ಮಾಡಿ ಬ್ರೇಕಪ್ ಮಾಡ್ಕೊಂಡಿರ್ಬೋದು, ಸಪ್ರೇಷನ್ ಆಗಿರ್ಬೋದು, ಅಥವಾ ಮದುವೆ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿ ಅವರು ಈ ಥರ ಅಂತ ಗೊತ್ತಾಗಿ ಅದು ಕ್ಯಾನ್ಸಲೇಷನ್ ಆಗಿರ್ಬೋದು. ಮೇ ಬಿ ಇದು ಕೆಲವರಿಗೆ 1 ವರ್ಷ ಆಗಿರ್ಬೋದು, 7 ಮಂತ್ಸ್ 4 ಮಂತ್ಸ್ ಆಗಿರ್ಬೋದು, ರೀಸೆಂಟ್ಲಿ ಕೂಡ 10 ಡೇಸ್ ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ವೇಟಿಂಗ್ ಫಾರ್ ಸಮ್ ಕೈಂಡ್ ಆಫ್ ಮಿರಾಕಲ್ ಇನ್ ಲೈಫ್ ಅಂತ ಹೇಳ್ಬೋದು, ಸ್ಪೆಷಲಿ ಮಿಥುನ್ ರಾಶಿಯವ್ರಿಗೆ. ಸೊ ನನ್ನ ಲೈಫಲ್ಲೂ ಏನೋ ಒಂದು ಮಿರಾಕಲ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ. ಸಮಥಿಂಗ್ ಮ್ಯಾಜಿಕ್ ವಿಲ್ ಹ್ಯಾಪನ್ ಇನ್ ಲೈಫ್ ಅಂತ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸಮ್ವನ್ ಏನು ಹೇಳ್ತಾರೆ ಅಂದರೆ ನಿಮ್ಮನ್ನು, ಸೊ ನಿಮ್ಮದೇನೇ ಮದುವೆ ಆಗಿ ಕ್ಯಾನ್ಸಲ್ ಆಗಿರಲಿ, ಎಂಗೇಜ್ಮೆಂಟ್ ಆಗಿ ಬ್ರೇಕಪ್ ಆಗಿರಲಿ, ಏನೇ ಇರಲಿ, ಸಮ್ವನ್ ಫಾರ್ ಫ್ರಮ್ ಯು ಆಗಿರ್ಬೋದು, ನಿಮ್ಮನ್ನು ತುಂಬ ಹತ್ತಿರದಿಂದ ಗಮನಿಸೋ ವ್ಯಕ್ತಿ ಆಗಿದ್ದರೂ ಆಗೋದು, ಇವರೇ ಹೋಲ್ ಪ್ಯಾಕೇಜ್ ಅಂತ ಅವ್ರು ಫೀಲ್ ಮಾಡ್ತಾರೆ. ಸೊ ಮೇ ಬಿ ನಿಮ್ಮ ಫ್ಯಾಮ್ಲಿ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ನೀವು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಕಲೀಗ್ ಇರ್ಬೋದು, ಗೊತ್ತಿರೋ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಸೊ ಆಲ್ರೆಡಿ ನೀವು ಮ್ಯಾರಿಡ್ ಇರ್ಬೋದು ಸ್ಪೆಷಲಿ, ಅಥವಾ ಅದರ್ ಪರ್ಸನ್ ಮ್ಯಾರಿಡ್ ಇರ್ಬೋದು. ಕೆಲವೊಮ್ಮೆ ನೋಡಿ ಕಾರ್ಮಿಕ್ ಬಾಂಡ್ಸ್ ಅಂತ ಇರುತ್ತೆ, ಅಲ್ಲಿ ರೀಚ್ ಆಗೋಕ್ಕಾಗಲ್ಲ, ಯಾರ ಜೊತೆನೋ ಮದುವೆ ಆಗಿರುತ್ತೆ, ಬಟ್ ಯು ಸ್ಟಿಲ್ ಫೀಲ್ ಅಲೋನ್ ಅಂತ ಅನಿಸುತ್ತೆ. ಅಲ್ಲಿದ್ದರೂ ಕೂಡ ಯು ಫೀಲ್ ಲೈಕ್ ಎ ಕೇಜಲ್ಲಿ ಇದ್ದೀನಿ ಅಂತ ಅನಿಸ್ಬೋದು. ಸೊ ವೆರಿ ಮಚ್ ಅಟ್ರಾಕ್ಟೆಡ್ ಟು ಯು ಅಂತ ಹೇಳ್ಬೋದು, ಫಾಲಿನ್ ಇನ್ ಲವ್ ಅಂತ ಹೇಳ್ಬೋದು. ಇದು ವೈಸ್ ವರ್ಸ ರೀಡಿಂಗ್. ಇದು ನಿಮಗೆ ಮ್ಯಾರಿಡ್ ಪರ್ಸನ್ ಮೇಲೆ ಲವ್ ಆಗ್ಬೋದು. ಅಗೇನ್ ಹಿಯರ್ ದೇ ಅಟ್ರಾಕ್ಟೆಡ್ ಮೋಸ್ಟ್ ಆಫ್ ಯು ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನು ಅಂದರೆ ಒಂದು ಪ್ರಾಬ್ಲಮ್ ಇದೆ. ಏನು ಅಂದರೆ ಮಿಥುನ್ ರಾಶಿ ಆನ್ ಆಫ್ ನೀವು ಯಾವಾಗಲಾದರೂ ಒಂದು ಸರ್ತಿ ನಿಮ್ಗೆ ಅನಿಸುತ್ತೆ ಅದು ಒಳ್ಳೆ ವ್ಯಕ್ತಿ, ಸೊ ಲೈಫ್ ಲೀಡ್ ಮಾಡ್ಬೋದು ಅವ್ರ ಜೊತೆ ಅಂತ. ಕೆಲವ್ರಿಗೆ ಅದು ಯಾರಿಗೆ ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇದ್ದಾರೋ ಅವ್ರ ಬಗ್ಗೆ. ಸೊ ಒಂದು ಸರ್ತಿ ಅನಿಸುತ್ತೆ ಇಲ್ಲ ಬೇಡ, ಇದು ಸರಿ ಹೋಗಲ್ಲ, ಸರಿಯಾದ ವ್ಯಕ್ತಿ ಅಲ್ಲ ಅಂತ. ಸೊ ಕನ್ಫ್ಯೂಷನ್ಸ್ ಇದೆ ಬಿಕಾಸ್ ಆಫ್ 2 ಆಫ್ ವಾಂಡ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ನೆಕ್ಸ್ಟ್ ಕಾರ್ಡ್ಸ್ ಬಂದಿದೆ. ಸೊ ನಿಮಗೆ 2 ಆಪ್ಷನ್ ಇರ್ಬೋದು, ಇವ್ರನ್ನ ಚೂಸ್ ಮಾಡಲ ಅಂತ. ಬಿಟ್ವೀನ್ ದ 2 ಪೀಪಲ್ ಅಂತ ಹೇಳ್ಬೋದು. ಸೊ ನೀವು ವೇಟ್ ಮಾಡ್ತಾ ಇದ್ದೀರಾ ಸಮ್ಮನ್ ಟು ಕಮ್ ಟು ಯುವರ್ ಲೈಫ್ ಅಂತ ಹೇಳ್ಬೋದು. ಸೊ ಡಿಸಿಷನ್ ಮೇಕಿಂಗಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ಬೋದು. ಯಾವಾಗ ಲಗ್ನದಲ್ಲಿ ರಾಹು ಇದ್ದರೆ, ಕೇತು ಇನ್ 7th ಹೌಸಲ್ಲಿದ್ದರೆ, ನಾವೇನು ಹೇಳ್ತೀವಿ ಮಾರ್ಸ್ ನೆಗೆಟಿವ್ಲಿ ಎಫೆಕ್ಟ್ ಆಗ್ತಾಯಿದ್ರೆ, ಒಂದು ನೀವಿರೋ ರಿಲೇಷನ್ಶಿಪ್ಪಲ್ಲಿ ಸರಿ ಹೋಗಿರಲ್ಲ, ಅವ್ರು ನಿಮಗೆ ಮೋಸ ಮಾಡಿರ್ತಾರೆ, ಮ್ಯಾನಿಪ್ಯುಲೇಟಿವ್ ಎನರ್ಜಿ ಇರುತ್ತೆ. ವಾಯ್ಸ್ ವರ್ಸ ರೀಡಿಂಗ್ ಇದು ನೀವು ಮಾಡಿರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮಾಡಿರ್ಬೋದು, ನೀವೇ ಅಂತ ನಾನು ಹೇಳಲ್ಲ. ಸೊ ಎಲ್ಲ ರಾಶಿಯಲ್ಲೂ ಕೆಟ್ಟವರಿದ್ದಾರೆ, ಎಲ್ಲ ರಾಶಿಯಲ್ಲೂ ಒಳ್ಳೆಯವರಿದ್ದಾರೆ. ಹಾಗಂತ ಹೇಳಿ ನಾನು ಟಾರ್ಗೆಟ್ ಮಾಡ್ತಾಯಿದ್ದೀನಿ ಅಂತಲೂ ಅಂದ್ಕೊಳ್ಬೇಡಿ. ಸಮಥಿಂಗ್ ಇಟ್ ಈಸ್ ಲೈಕ್ ಹರ್ಮೆಟ್ ಕಾರ್ಡ್ ಬಂದಿದೆ, ಸೋಲ್ ಸರ್ಚಿಂಗ್ ಅಂತ ಹೇಳ್ಬೋದು. ತುಂಬ ಡಿಪ್ರೆಷನ್ ಲೆವೆಲ್ಗೆಲ್ಲ ಹೋಗಿರ್ಬೋದು ನೀವು. ನನ್ನನ್ನು ನಾನು ಕಂಡ್ಕೊಳ್ತೀನಿ ಅಂತ ಹೇಳ್ತೀವಲ್ವ, ತುಂಬ ಪ್ರಶ್ನೆಗಳಿಗೆ ಆನ್ಸರ್ ಬೇಕು. ಎಲ್ರಿಗೂ ಅನಿಸುತ್ತೆ ನನಗೆ ಹೀಗಾಗುತ್ತಾ, ನನ್ನ ಲೈಫಲ್ಲೇ ಹೀಗಾಗುತ್ತಾ, ಆ ಥರ ಏನೂ ಇಲ್ಲ. ಎಲ್ಲರ ಲೈಫಲ್ಲಿ ಕಷ್ಟ ಬರುತ್ತೆ, ಎಲ್ಲರ ಲೈಫಲ್ಲಿ ಖುಷಿನೂ ಬರುತ್ತೆ. ಇಟ್ಸ್ ಆಲ್ ಅಬೌಟ್ ಗುಡ್ ಆ್ಯಂಡ್ ಬ್ಯಾಡ್ ಟೈಮಿಂಗ್ಸ್ ಅಂತ ಹೇಳ್ತೀವಿ. ಯುವರ್ ಥಿಂಕಿಂಗ್, ನಾನು ತುಂಬ ಸರ್ತಿ ಹೇಳಿದ್ದೀನಿ, ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ ಯಾವಾಗಲೂ. ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ಸ್ ಮಾಡಿದರೂ ಅಲ್ಲಿರೋ ನೆಗೆಟಿವ್ ವರ್ಡ್ಸ್ ನಿಮ್ಮ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗೆ ಹೇಳ್ತಿದ್ವಲ್ವ, ಏನಾದರೂ ಅನಿಸಿದರೆ ಹೇಳ್ಬಿಡ್ಬೇಕು, ಯಾರ ಬಗ್ಗೆ ಏನಾದರೂ ಅಂದ್ಕೊಂಡಿರೋದನ್ನು ಮನಸ್ಸಲ್ಲೇ ಇಟ್ಕೊಳ್ಬಾರ್ದು. ನಿಜವಾಗ್ಲೂ ನಿಮ್ಗೆ ಒಳ್ಳೇದು ಅನಿಸಿದರೆ ಹೇಳಿ, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಥಿಂಕ್ ಮಾಡಬೇಡಿ. ಇನ್ ಕೇಸ್ ನೀವೇನಾದರೂ ಗಾಸಿಪಿಂಗ್ ಮಾಡಿದ್ರೆ ಕೇತು ಕೆಟ್ಟೋಗ್ತಾನೆ ಅಂತ ಹೇಳ್ತೀವಿ. ಯಾರ ಬಗ್ಗೆನಾದರೂ ಇರಲಿ, ಅವ್ರು ಕೆಟ್ಟವರಾಗಿದ್ದರೆ ಅವ್ರನ್ನ ಸರಿ ಮಾಡೋಕ್ಕೆ ನಿಮಗೆ ಯಾವುದೇ ರೈಟ್ಸ್ ಇಲ್ಲ. ಅವರೇ ಸರಿ ಹೋಗ್ತಾರೆ. ಅದಕ್ಕಾಗಿ ಲೀಗಲ್ ಆ್ಯಕ್ಷನ್ಸ್ ಇದೆ, ಕಾನೂನಿದೆ. ಎಲ್ರಿಗೂ ಒಂದು ಟೈಮ್ ಅಂತ ಬರುತ್ತೆ. ಸೊ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಯುವರ್ ಲೈಫ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ನಾವು ಅಡ್ವೈಸ್ ಕೊಡ್ತೀವಿ, ಕೆಲವೊಮ್ಮೆ ನಾನು ಒಳ್ಳೇದು ಮಾಡ್ತೀನಿ ಅಂತ ಹೋಗ್ತೀವಿ. ಒಳ್ಳೇದು ಮಾಡೋದೇ ಆಗಿದ್ದರೆ ಪ್ರಾಣಿಗಳಿಗೆ ಮಾಡಿ, ಫೀಡ್ ಮಾಡಿ, ಒಳ್ಳೇದು ಮಾಡೋದೇ ಆಗಿದ್ದರೆ
ಹಾಸ್ಪಿಟ್ಲಿಗೆ ಹೋಗಿ ಯಾರಿಗಾದ್ರೂ ಇಲ್ಲದೇ ಇರೋರಿಗೆ ಮೆಡಿಸನ್ ಹೆಲ್ಪ್ ಮಾಡಿ, ಟ್ರೀಟ್ಮೆಂಟ್ ಹೆಲ್ಪ್ ಮಾಡಿ, ಒಳ್ಳೇದು ಮಾಡೋ ಹಾಗೆ ಇದ್ದರೆ ಯಾರಿಗಾದ್ರೂ ಎಜುಕೇಷನ್ಗೆ ಹೆಲ್ಪ್ ಮಾಡಿ. ಅದನ್ನು ಬಿಟ್ಬಿಟ್ಟು ಅವ್ರ ಪರವಾಗಿ ನಾನು ಮಾತಾಡ್ತೀನಿ, ಅವ್ರ ಪರವಾಗಿ ನಾನು ಹೋರಾಡ್ತೀನಿ, ಅವ್ರಿಗೆ ನಾನು ಬಿಟ್ಟು ಅಡ್ವೈಸ್ ಕೊಡ್ತೀನಿ. ಸೊ ಅದನ್ನೆಲ್ಲ ಬಿಟ್ಬಿಡಿ. ಇದರಿಂದ ಕೇತು ಕೆಟ್ಟೋಗ್ತಾನೆ ಅಂತ ಹೇಳ್ತೀನಿ. ಕೇತು ಕೆಟ್ಟೋದ್ರೆ ನಿಮಗೆಲ್ಲ ಪ್ಲ್ಯಾನೆಟ್ಸ್ ಕೆಟ್ಟೋಗುತ್ತೆ. ಓವರಾಲ್ ಹೇಳ್ತೀನಿ, ವರ್ಸ್ಟ್ ಸಿಚುವೇಷನಲ್ಲಿ ನೀವು ಬರ್ತೀರಾ ಲೈಫಲ್ಲಿ. ನಿಮ್ಮ ಸಜೆಷನ್ನ ತೊಗೊಂಡು ಅವರೆಲ್ಲ ಉದ್ಧಾರ ಆಗ್ತಾರೆ, ನೀವು ಆಗಲ್ಲ. ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.